ಹಾಯ್ ಐ ಆಮ್ ಐಶ್ವರ್ಯ ಫ್ರಮ್ ಸಾಯಿ ಫೈಲಿಂಗ್. ನೀವೇನಾದ್ರೂ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಆಗಿದ್ದೀರಾ? ನಿಮಗೆ ಕಾಂಪೋಸಿಷನ್ ಸ್ಕೀಮ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾ? ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಂಪೋಸಿಷನ್ ಸ್ಕೀಮ್ ಇಸ್ ಎ ಸಿಂಪಲ್ ಟ್ಯಾಕ್ಸ್ ಸಿಸ್ಟಮ್ ಅಂಡರ್ ದಿ GST ಆಕ್ಟ್ ಟು ಹೆಲ್ಪ್ ದಿ ಸ್ಮಾಲ್ ಬಿಸ್ನೆಸ್ ಓನರ್ಸ್. ಈ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಕೆಲವೊಂದು ಕಂಪ್ಲೈನ್ಸಸ್ ಮತ್ತೆ ಡಿಮೆರಿಟ್ಸ್ ಮತ್ತೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಫಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಆನ್ಯುವಲ್ ಟರ್ನ್ ಓವರ್ 1.5 crore ಗಿಂತ ಜಾಸ್ತಿ ಇರಬಾರ್ದು. ಮತ್ತೆ ಕೆಲವೊಂದು ರಾಜ್ಯಗಳಲ್ಲಿ 75 lakh ಗಿಂತ ಜಾಸ್ತಿ ಇರಬಾರ್ದು. ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ ಇಂಟರ್ಸ್ಟೇಟ್ ಸಪ್ಲೈ ಆಗಿರಬಾರ್ದು. ನೆಕ್ಸ್ಟ್ ಕಂಪ್ಲೈನ್ಸ್ ಅಲ್ಲಿ ಫಸ್ಟ್ ಒನ್ ಏನಂತ ಅಂದ್ರೆ ಬಿಲ್ಸ್ ಆಫ್ ಸಪ್ಲೈ ಆಗಿರ್ಬೇಕು. ಸೆಕೆಂಡ್ ಒಂದು ಕಂಪ್ಲೈನ್ಸ್ ಏನಪ್ಪಾ ಅಂತ ಅಂದ್ರೆ ಫೈಲಿಂಗ್ ಫ್ರೀಕ್ವೆಂಟ್ಲಿ ಆಗಿ ಆಗಿರ್ಬೇಕು, ಅಂದ್ರೆ ಕ್ವಾರ್ಟರ್ಲಿ ಒಂದ್ಸರಿ ಫೈಲ್ ಮಾಡ್ಬೇಕು. ನೆಕ್ಸ್ಟ್ ಡಿಮೆರಿಟ್ ಅಲ್ಲಿ ಫಸ್ಟ್ ಒನ್ ಏನಂತಂದ್ರೆ ಇನ್ಪುಟ್ ಟ್ಯಾಕ್ಸ್ ಗೆ ಪರ್ಮಿಷನ್ ಇಲ್ಲ. ನೆಕ್ಸ್ಟ್ ಈ ಕಾಂಪೋಸಿಷನ್ ಸ್ಕೀಮ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಅಂದ್ರೆ ಮ್ಯಾನುಫ್ಯಾಕ್ಚರರ್, ಟ್ರೇಡರ್ಸ್, ಸರ್ವಿಸ್ ಪ್ರೊವೈಡರ್ಸ್ ಮತ್ತೆ ರೆಸ್ಟೋರೆಂಟ್ ಗಳಿಗೆ ಅಪ್ಲೈ ಆಗುತ್ತೆ. ಈ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಟ್ಯಾಕ್ಸ್ ರೇಟ್ ಹೇಗಿರುತ್ತಪ್ಪ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಅವ್ರಿಗೆ 1% ಇರುತ್ತೆ, ಟ್ರೇಡರ್ಸ್ ಅವ್ರಿಗೆ 1% ಇರುತ್ತೆ, ರೆಸ್ಟೋರೆಂಟ್ ಗೆ 5% ಇರುತ್ತೆ ಅಂಡ್ ಲಾಸ್ಟ್ ಸರ್ವಿಸ್ ಪ್ರೊವೈಡರ್ಸ್ ಗೆ 6% ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.